ನಮಸ್ತೆ. ಒಂದು ಕನಸು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಜೀವನವನ್ನು ಬದಲಿಸಬೇಕು ಅಂತಕ್ಕಂಥ ಕನಸು. ಹಲವಾರು ವಿದ್ಯಾರ್ಥಿಗಳಿಗೆ ಕೃಷಿ ಮತ್ತು ಪಶುವೈದ್ಯಕೀಯ ಕ್ಷೇತ್ರಗಳಲ್ಲಿ ಮಾರ್ಗದರ್ಶನ ನೀಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇತ್ತು. ಆ ಸಂಕಲ್ಪದೊಂದಿಗೆ ಶುರುವಾಗಿರ್ತಕ್ಕಂಥ ಅಕಾಡೆಮಿ ವಿಕಸಿತ್ ಪಾರ್ಟಿಸಿಪೇಷನ್ ಅಕಾಡೆಮಿ. ಕೇವಲ ಕೋಚಿಂಗ್ ನೀಡ್ತಕ್ಕಂಥದ್ದು ನಮ್ಮ ಗುರಿ ಆಗಿರಲಿಲ್ಲ. ಬದಲಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ಅವರ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡತಕ್ಕಂಥದ್ದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆಗಿತ್ತು. ನಮ್ಮ ಮೊದಲ ಸೀಸನ್ನಲ್ಲಿಯೇ ಕರ್ನಾಟಕದ 17 ಜಿಲ್ಲೆಗಳಲ್ಲಿ ಉಚಿತ ತರಬೇತಿ ಕಾರ್ಯಾಗಾರಗಳನ್ನು ಏನು ಆಯೋಜನೆ ಮಾಡಿದ್ವಿ. ಈ ಉಚಿತ ತರಬೇತಿ ಕಾರ್ಯಾಗಾರಗಳಲ್ಲಿ 947 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಮತ್ತು ಅಷ್ಟು ವಿದ್ಯಾರ್ಥಿಗಳು ಕೂಡ ಒಂದು ಮಾರ್ಗದರ್ಶನ ಸಿಕ್ಕಿದೆ. ಮತ್ತು ವಿದ್ಯಾರ್ಥಿಗಳು ಶಿಕ್ಷಿತರಾದಂಥ ಸಂದರ್ಭದಲ್ಲಿ ಕೇವಲ ಅವರ ವೈಯಕ್ತಿಕ ಅಭಿವೃದ್ಧಿ ಆಗೋದಿಲ್ಲ, ಬದಲಾಗಿ ಒಂದು ಕುಟುಂಬದ ಭವಿಷ್ಯ ಬದಲಾಗ್ತಾರೆ ಮತ್ತು ಅವರ ಹಳ್ಳಿಯ ಆತ್ಮವಿಶ್ವಾಸ ಹೆಚ್ಚುತ್ತದೆ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಮತ್ತು ನಮ್ಮ ವಿಕಸಿತ್ ಪಾರ್ಟಿಸಿಪೇಷನ್ ಅಕಾಡೆಮಿಯ ಯಶಸ್ಸಿನ ಹಿಂದೆ ಒಂದು ಶಕ್ತಿಯುತವಾದಂಥ ಟೀಮ್ ಎಫರ್ಟ್ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ನಮ್ಮ ಎಲ್ಲ ಮೆಂಟರ್ಸ್ಗಳು ಮತ್ತು ಜಿಲ್ಲಾ ಇನ್ಚಾರ್ಜ್ಗಳು ಏನಿದ್ರು ಅವರು ಕೇವಲ ಬೋಧನೆ ಮಾಡಲಿಲ್ಲ, ಬದಲಾಗಿ ಅವರ ಸ್ವಂತ ಸಮಯ ಮತ್ತು ಪರಿಶ್ರಮವನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಏಳಿಗೆಗಾಗಿ ಮೀಸಲಿಟ್ಟಿರು ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ನಮ್ಮ ವಿಕಸಿತ್ ಪಾರ್ಟಿಸಿಪೇಷನ್ ಅಕಾಡೆಮಿ ಮೊದಲನೇ ಸೀಸನ್ ಏನು ಕೋಚಿಂಗ್ ಮುಗಿಸಿದೆ, ಇದರಿಂದ ಸುಮಾರು 35 ಜನ ಕೃಷಿ ಪದವೀಧರರು ಮತ್ತು ಕೃಷಿ ವಿದ್ಯಾರ್ಥಿಗಳಿಗೆ ಒಂದು ಆರ್ಥಿಕ ಸಹಾಯ ದೊರೆತಿದೆ. ಒಬ್ಬ ವಿದ್ಯಾರ್ಥಿ ಶಿಕ್ಷಿತರಾಗುವುದು ಕೇವಲ ಅವನ ವೈಯಕ್ತಿಕ ಸಾಧನೆ ಇಲ್ಲ, ಬದಲಾಗಿ ಅದು ರಾಷ್ಟ್ರ ನಿರ್ಮಾಣದ ಪ್ರಥಮ ಹೆಜ್ಜೆಯಾಗಿದೆ. ಕೃಷಿ ಕ್ಷೇತ್ರದಲ್ಲಿ ನುರಿತ ಯುವಕರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಕೃಷಿಯಿಂದ ಬರ್ತಕ್ಕಂಥ ಆದಾಯ ಜಾಸ್ತಿ ಆಗ್ತದೆ. ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಬಳಕೆ ಜಾಸ್ತಿ ಆಗ್ತದೆ ಮತ್ತು ಯುವಕರಿಗೆ ಒಂದು ಕೌಶಲ್ಯ ಆಧಾರಿತ ಶಿಕ್ಷಣ ದೊರೆತಂತಹ ಸಂದರ್ಭದಲ್ಲಿ ಅವರು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥವ್ರಾಗ್ತಾರೆ. ಇದರಿಂದ ದೇಶದ ಇನ್ಕಮ್ ಏನಿದೆ ಮತ್ತು ಕೃಷಿ ಕ್ಷೇತ್ರದಿಂದ ನ್ಯಾಷನಲ್ ಇನ್ಕಮ್ಗೆ ಕಾಂಟ್ರಿಬ್ಯೂಷನ್ ಇದೆ, ಇದು ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ ಮತ್ತು ದೇಶದ GDP ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಕೊಡುಗೆ ನೀಡಿದಂಗೆ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ವಿಕಸಿತ್ ಪಾರ್ಟಿಸಿಪೇಷನ್ ಅಕಾಡೆಮಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಗುಣಮಟ್ಟದ ಕೌಶಲ್ಯಾಧಾರಿತ ಒಂದು ಕೋರ್ಸ್ಗಳಿಗೆ ಮಾರ್ಗದರ್ಶನ ನೀಡತಕ್ಕಂಥ ಕೆಲಸವನ್ನ ಮಾಡ್ತಾ ಬಂದಿದೆ. ನಮ್ಮ ವಿಕಸಿತ್ ಪಾರ್ಟಿಸಿಪೇಷನ್ ಅಕಾಡೆಮಿ ಕೇವಲ ತರಗತಿಗಳಿಗೆ ಸೀಮಿತವಾಗಿಲ್ಲ, ಬದಲಾಗಿ ಯಾವ ರೀತಿಯಲ್ಲಿ ಒಂದು ಪರೋಕ್ಷವಾಗಿ ಉದ್ಯೋಗಾವಕಾಶಗಳನ್ನ ಕಲ್ಪಿಸಿಕೊಡ್ಬೋದು ಅನ್ನತಕ್ಕಂಥದ್ದನ್ನ ತೋರಿಸಿಕೊಟ್ಟಿದೆ. ನಮ್ಮ ವಿಕಸಿತ್ ಪಾರ್ಟಿಸಿಪೇಷನ್ ಅಕಾಡೆಮಿ ಮುಖಾಂತರ ಹಲವಾರು ಪರೋಕ್ಷವಾಗಿ ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ. ಒಂದು ವಿಡಿಯೋ ಎಡಿಟಿಂಗ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಆಗ್ಬೋದು, ಒಂದು ಪುಸ್ತಕ ಆಗ್ಬೋದು, ಪುಸ್ತಕ ಮಳಿಗೆಗಳು, ಈ ರೀತಿ ಹಲವಾರು ಪ್ರಿಂಟಿಂಗ್ ಪ್ರೆಸ್ಗಳು, ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ವಿಕಸಿತ್ ಪಾರ್ಟಿಸಿಪೇಷನ್ ಅಕಾಡೆಮಿ ಮುಖಾಂತರ ಒಂದು ಪರೋಕ್ಷವಾಗಿ ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ. ಈ ರೀತಿ ಒಂದು ಅಕಾಡೆಮಿ ಶಿಕ್ಷಣ ಚಳುವಳಿ ಯಾವ ರೀತಿಯಲ್ಲಿ ಒಂದು ಆದಾಯ ಮೂಲಗಳನ್ನ ಕಲ್ಪಿಸಿಕೊಡ್ಬೋದು, ಒಂದು ಕುಟುಂಬಗಳಿಗೆ ಕುಟುಂಬದ ಆದಾಯ ಮೂಲವನ್ನ ಯಾವ ರೀತಿ ಹೆಚ್ಚಿಸಬಹುದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ತಪ್ಪಾಗಿಲ್ಲ. ನಮ್ಮ ಮೆಂಟರ್ಸ್ಗಳು, ನಮ್ಮ ತಂಡದ ಸದಸ್ಯರುಗಳು ಮತ್ತು ನನ್ನನ್ನು ಸೇರಿಸಿ ಏನು ಒಂದು ಆರ್ಥಿಕ ಸಹಾಯ ಲಭಿಸಿದೆ, ಅದು ಕೇವಲ ನಮ್ಮ ವೈಯಕ್ತಿಕ ಅಭಿವೃದ್ಧಿಗೆ ಸೀಮಿತವಾಗಿಲ್ಲ, ಬದಲಾಗಿ ದೇಶದ ಆರ್ಥಿಕತೆ ವೃದ್ಧಿಯಾಗಲಿಕ್ಕೆ ಸಹಾಯ ಆಗಿದೆ ಮತ್ತು ನಮ್ಮ ಸ್ಥಳೀಯದಲ್ಲಿರ್ತಕ್ಕಂಥ ಒಂದು ಆರ್ಥಿಕತೆ ವೃದ್ಧಿಯಾಗಿದೆ ಮತ್ತು ಸ್ಥಳೀಯ ವ್ಯಾಪಾರಿಗಳಿಗೂ ಕೂಡ ಒಂದು ಬೆಂಬಲ ಸಿಕ್ಕಿದೆ ಮತ್ತು ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಒಂದು ಸಕಾರಾತ್ಮಕವಾದಂತಹ ಕೊಡುಗೆಯನ್ನ ನಮ್ಮ ಅಕಾಡೆಮಿ ನೀಡಿದೆ ಅಂತ ಹೇಳಿದ್ರೆ ಈ ಸಂದರ್ಭ ತಪ್ಪಾಗುತ್ತಿಲ್ಲ. ಮತ್ತು ಶಿಕ್ಷಣ ಆಧಾರಿತ ಒಂದು ಆದಾಯವನ್ನ ಗ್ರಾಮೀಣ ಭಾಗದಲ್ಲಿ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಅಕಾಡೆಮಿ ಒಂದು ಸ್ವಾವಲಂಬಿ ಯುವ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಸಣ್ಣ ಹೆಜ್ಜೆ ಆದ್ರೆ ಒಂದು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡ್ತಕ್ಕಂಥ ಹೆಜ್ಜೆಗಳನ್ನ ಇಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಇದು ಕೇವಲ ಆರಂಭ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ, ಪ್ರತಿಯೊಂದು ಗ್ರಾಮದಲ್ಲಿಯೂ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅವಕಾಶ ವಂಚನೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಕನಸಾಗಿದೆ. ಮತ್ತು ಭಾರತದ ಗ್ರಾಮೀಣ ಭಾಗದ ಯುವಕರ ಶಕ್ತಿ ಏನಿದೆ, ಯುವಕರ ಶಕ್ತಿಯ ಮುಖಾಂತರ ಒಂದು ಭವ್ಯ ಭಾರತವನ್ನು ಕಟ್ಬೋದು ಅಂತಕ್ಕಂಥ ಒಂದು ಕನಸಿನೊಂದಿಗೆ ನಮ್ಮ ಪ್ರಯಾಣ ಮುಂದುವರಿಯುತ್ತದೆ. ಈ ಯಶಸ್ಸಿನ ಸಂಪೂರ್ಣ ಶ್ರೇಯಸ್ಸನ್ನು ನಾನು ನಮ್ಮ ಎಲ್ಲ ಮೆಂಟರ್ಸ್ಗಳಿಗೆ, ಜಿಲ್ಲಾ ಇನ್ಚಾರ್ಜ್ಗಳಿಗೆ ಮತ್ತು ನಮ್ಮ ತಂಡ ಸದಸ್ಯರುಗಳು ಮತ್ತು ವಿದ್ಯಾರ್ಥಿಗಳಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ತಂಡದ ಸದಸ್ಯರ ಪರಿಶ್ರಮದಿಂದ ನಮ್ಮ ಇನ್ನು ಶಿಕ್ಷಣ ಚಳುವಳಿ ಏನಿದೆ ಕರ್ನಾಟಕದ ಮೂಲೆ ಮೂಲೆಯೂ ಕೂಡ ತಲುಪಿದೆ. ಇದು ಕೇವಲ ಒಂದು ಅಕಾಡೆಮಿಯ ಸಾಧನೆ ಇಲ್ಲ, ಬದಲಾಗಿ ಒಂದು ಒಗ್ಗಟ್ಟಿನ ಶಕ್ತಿಯ ಮುಖಾಂತರ ಸಾಧ್ಯವಾದಂತಹ ಯುವ ಕ್ರಾಂತಿ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಒಂದು ಅಕಾಡೆಮಿ, ನೂರಾರು ಕನಸುಗಳು ಮತ್ತು ಒಂದು ಗುರಿ.
ಶಿಕ್ಷಣದ ಮುಖಾಂತರ ವಿಕಸಿತ ಭಾರತದ ಕಲ್ಪನೆ. ಮತ್ತು ಇದು ಕೇವಲ ನಮ್ಮ ಕಥೆಯಲ್ಲ, ಇದು ಯುವ ಭಾರತದ ಒಂದು ಹೊಸ ಅಧ್ಯಾಯ. ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ದ ಸಪೋರ್ಟರ್ಸ್, our mentors, and all district in charges of our Viksit Fortune Academy, from dreams to development. Thank you.